ಒಂದು ಪಂದ್ಯಕೂಟ ಒಂದು ಪಂದ್ಯಕೂಟ 6 ಓವರ್ದಾಗಿರ್ತದ. ಎಂಎಸ್ಸಿಸಿ 12ನೇ ಆಟಗಾರ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ತಮ್ಮ ಆಟಗಾರರ ಹೆಸರನ್ನ ಇಲ್ಲಿ ನೋಂದಾಯಿಸಬೇಕಾಗ್ತದೆ. ಎಂಎಸ್ಸಿಸಿ ಎಸ್ತುಗಾರಿಕೆ ಭಾಗದಲ್ಲಿ ವಿಮಲ್ ತನ್ನ ಕೂಟದ ಮೊದಲ ಓವರ್ನ ಮೊದಲ ಹಸ್ತ ಒಂದೋಟದ ಸೇರ್ಪಡೆ ತಾಟಿ ಬೂಟಿ ಓಡುವ ಮುಖೇನ ಒಂದೋಟದ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ವಾದ ರಿವರ್ಸ್ ಮಾಡುವ ಪ್ರಯತ್ನ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಆರಂಭಿಕ ದಾಂಡಿಗರಾಗಿ ಸ್ವಸ್ತಿಕ್ ಹಾಗೂ ವಿನು ಅಂಕದ ಒಳ ಪ್ರವೇಶವನ್ನು ಕಂಡುಕೊಂಡ್ರ ಸಾಯಿ ವಿಭಾಗದಲ್ಲಿ ಸ್ವಸ್ತಿಕ್, ನಾಸೈ ವಿಭಾಗದಲ್ಲಿ ವಿನು. ಬಾಲಗೂಡದಿಂದ ಬಹಳಷ್ಟು ಹೊರ ತಿರುವು ಅಕ್ರಮ ಎಸೆತ ಎನ್ನುವಂತಹ ಸೂಚನೆ. ಈ ಅಕ್ರಮದ ಮುಖೇನವಾಗಿ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ವಿಮಲ್ ತನ್ನ ಕೂಟದ 4ನೇ ಹಸ್ತಕ್ಕಾಗಿ ಬಹುತೇ ಉತ್ತಮವಾಗಿರ್ತಕ್ಕಂಥ ಎಸೆತ. ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸೆ ಒಳಭಾಗದಲ್ಲಿ ಅರ್ಥಾತ್ ಡಾಟ್ ಡೆಲಿವರಿ ಅನ್ನುವಂತ ನಿರ್ಣಯ. ಅವತ್ತು ಚೆಂಡನ್ನ ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ ವಿನು. ಮತ್ತೆ ಬೀಸುವ ಪ್ರಯತ್ನ, ಚೆಂಡು ಅವಳಿ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಬೀರುಸಿನ ಹೊಡೆತವನ್ನ ಹೊಡೆಯುವ ಪ್ರಯತ್ನಿಸಿದ್ರು ಕೂಡ ಚೆಂಡು ಕ್ಷೇತ್ರ ರಕ್ಷಕರ ಕೈ ಸೇರ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೋಟಾಟಾಗುವ ಸಾಧ್ಯತೆ. ಕ್ಷೇತ್ರ ರಕ್ಷಕ ಕೈ ಚೆಲ್ತಾ ಇದ್ದಾರೆ. ಎದುರಾಳಿ ತಂಡದ ಆಟಗಾರನಿಗೆ ಜೀವದಾನವನ್ನ ಬಿಟ್ಟು ಕೊಡ್ತಾ ಇದ್ರ ಕ್ಷಿಪ್ರಗತಿಯಲ್ಲಿ ಒಂದೋಟವನ್ನ ಪೂರೈಸ್ತಾ ಇದ್ದಾರೆ. ಓವರ್ನ ಮುಕ್ತಾಯ, ಒಂದು ಓವರ್ನ ಮುಕ್ತಾಯದಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದ ತಂಡದ ಮೊತ್ತ 7. ದ್ವಿತೀಯ ಓವರ್ನ ಎಸ್ತುಗಾರಿಕೆ ಭಾಗದಲ್ಲಿ ಇನ್ನೋರ್ವ ಅನುಭವಿ ಎಸೆತಗಾರರನ್ನು ಪರಿಚಯಿಸ್ತಾ ಇದ್ದಾವೆ. ದೀಪು ತನ್ನ ಕೂಟದ ಮೊದಲ ಎಸೆತಕ್ಕಾಗಿ ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ, ಸಫಲತೆಯನ್ನ ಕಾಣ್ತಾ ಇಲ್ಲ. ಅರ್ಥ ಚುಕ್ಕಿಯಾಗಿರ್ತಕ್ಕಂಥ ಎಸೆತ, ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸೆ ಒಳಭಾಗದಲ್ಲಿ ಮತ್ತೆ ಬೀಸುವ ಪ್ರಯತ್ನ,
ರನ್ ಔಟ್ ಆಗುವ ಸಾಧ್ಯತೆ. ರನ್ ಔಟ್ಗಾಗಿ ಬಲವಾದ ಮನವಿ, ಯಾವುದೇ ಪುರಸ್ಕಾರವನ್ನ ಕಾಡ್ತಾ ಇಲ್ಲ. ಅರ್ಥಾತ್ ದಾಂಡಿಗ ತನ್ನ ಸ್ವಸ್ಥಾನವನ್ನು ತಲುಪಿದ್ದಾನೆ ಎನ್ನುವಂತ ನಿರ್ಣಯವನ್ನ ಅನುಭವಿ ನಿರ್ಣಾಯಕ ಅಭಿ ನೀಡ್ತಾ ಇದ್ರೆ ಮಧ್ಯಸ್ಥಗಾರಿಕೆ ವಿಭಾಗದಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನು ಹೊಡೆಯುವ ಪ್ರಯತ್ನ, ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಅರ್ಥಾತ್ ಚುಕ್ಕಿಯಾಗಿರ್ತಕ್ಕಂಥ ಎಸೆತ. ಎದುರಾಳಿ ಎಸೆತಗಾರನ ಮೇಲೆ ಬಲವಾದ ಪ್ರಹಾರವನ್ನ ನೀಡುವ ಪ್ರಯತ್ನಿಸಿದ್ರು ಕೂಡ ಕೊನೆ ಹಂತದಲ್ಲಿ ಎಸೆತಗಾರ ಎದುರಾಳಿಗಳ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದ್ದಾನೆ. ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ ಒಂದಂಕೆ ಹೆಚ್ಚಳವನ್ನ ಕಂಡುಕೊಳ್ತಾ ಇದೆ. ಗಟ್ಸ್ ಅಂಡ್ ಗ್ಲೋರಿ ಇವರ ಆಶ್ರಯದಲ್ಲಿ ಎಚ್ ಮಂಜುನಾಥ್ ಅವರ ಸಾರಥ್ಯದಲ್ಲಿ ನಡೀತಿರ್ತಕ್ಕಂಥ ಪಂದ್ಯಕೂಟ. ಮಾತಾ ಚೆಂಡು ಗಾಳಿಯಲ್ಲಿ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. 6 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನ ಸೇರ್ಕೊಳ್ತಾ ಇದೆ. ಸ್ವಸ್ತಿಕ್ ಅವರ ದಾಂಡಿನ ಮುಖೇನ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 6 ಓಟದ ಹೆಚ್ಚಳವನ್ನ ಕಂಡುಕೊಳ್ತಾ ಇದೆ. ಕೊಂಚ ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನ ಸದುಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ದೀಪು ತನ್ನ ಕೂಟದ ಕೊನೆ ಹಸ್ತಕ್ಕಾಗಿ ದ್ವಿತೀಯ ಓವರ್ನ ಕೊನೆ ಹಸ್ತ ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ ಒಂದೋಟಗಳಿಗಷ್ಟೇ ಸೀಮಿತವಾಗ್ತಾ ಇದೆ. ಓವರ್ ಮುಕ್ತಾಯ. 2 ಓವರ್ನ ಅಂತ್ಯದಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದ ತಂಡದ ಮೊತ್ತ 15. ಮುಂದಿನ ಪಂದ್ಯಾಟ ನ್ಯಾಶ್ ಬೆಂಗಳೂರು ಹಾಗೂ ಜೈ ಕರ್ನಾಟಕ ಇರುವ ತಂಡಗಳ ನಡುವೆ ಮುಂದಿನ ಹಣಾಹಣಿ ನಡೀಲಿಕ್ಕಿದೆ. ಇರುವ ತಂಡದ ನಾಯಕರಿಗೆ ನಾಣ್ಯ ಚಿಮ್ಮುಕೆಗಾಗಿ ಕರೆಯನ್ನ ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ಇರುವ ತಂಡದ ನಾಯಕರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ವಿಮಲ್ 3ನೇ ಓವರ್ನ ಮೊದಲೇ ಹಸ್ತಕ್ಕಾಗಿ ಈ ದಿನದ ದ್ವಿತೀಯ ಪಂದ್ಯಾಟ ಈ ಒಂದು ಮೈದಾನದಲ್ಲಿ ನಡೀತಾ ಇದೆ. ಉತ್ತಮವಾಗಿರ್ತಕ್ಕಂಥ ಎಸೆತ, ಚೆಂಡು ನೇರವಾಗಿ ಗುಡ್ಡಕ್ಕೆ ಮುತ್ತಿಕ್ತಾ ಇದೆ. ಕ್ಲೀನ್ ಬೌಲ್ಡ್. ಮೊದಲ ಹುದ್ದರಿ ಆಘಾತವಾಗ್ತಾ ಇದೆ. ಸ್ವಸ್ತಿಕ್ ಬ್ಯಾಕ್ ಟು ಪವಿಲಿಯನ್. ಈ ಒಂದು ಪಂದ್ಯಕೂಟದ ನೇರ ಚಿತ್ರಣ ಎಂ ಸ್ಪೋರ್ಟ್ಸ್ ಮಾಡ್ತಾ ಇದೆ. ಸ್ವಸ್ತಿಕ್ ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಬಾಬು ಸಾಯ್ಗ ಭಾಗವನ್ನ ಕಟ್ಕೊಳ್ತಾ ಇದ್ದಾನೆ. ಎಸೆತಗಾರಿಕೆ ವಿಭಾಗದಲ್ಲಿ ವಿಮಲ್ ತನ್ನ ಕೂಟದ ದ್ವಿತೀಯ ಹಸ್ತಕ್ಕಾಗಿ. ರಿವರ್ಸ್ ಮಾಡುವ ಪ್ರಯತ್ನ, ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಅರ್ಥ ಚುಕ್ಕಿ ಆಗಿರ್ತಕ್ಕಂಥ ಎಸೆತ ಅಂಕಿಅಂಶ ಪಟ್ಟಿಯನ್ನ ಸೇರಿಕೊಳ್ತಾ ಇದೆ. ಮುಂದಿನ ಪಂದ್ಯಾಟ ನ್ಯಾಶ್ ಬೆಂಗಳೂರು ಹಾಗೂ ಜೈ ಕರ್ನಾಟಕ ಇರುವ ತಂಡದ ಕಪ್ತಾನರಿಗೆ ನಾಣ್ಯ ಚುಮ್ಮುಕೆಗಾಗಿ ದ್ವಿತೀಯ ಸುತ್ತಿನ ಕರೆಯನ್ನ ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬಂದು ತಮ್ಮ ನಾಣ್ಯ ಚಿಮ್ಮುಕೆ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಬೇಕು. ಮತ್ತೆ ಅಕ್ರಮ ಎಡಗೂಡದಿಂದ ಬಹಳಷ್ಟು ಹೊರ ತಿರುವು. ಈ ಅಕ್ರಮದ ಮುಖೇನವಾಗಿ ಒಂದೋಟದ ಸೇರ್ಪಡೆ. ಮತ್ತೆ ಅಕ್ರಮ, ಸತತ ಅವಳಿ ಅಕ್ರಮ ಎಸೆತಗಳನ್ನು ಎಸೆದ್ರು. ಎದುರಾಳಿ ತಂಡದ ಆಟಗಾರರಿಗೆ ದಾನ ರೂಪದ ಓಟವನ್ನ ಬಿಟ್ಕೊಳ್ತಾ ಇದ್ರ ಅಂಕಿಅಂಶ ಪಟ್ಟಿಯಲ್ಲಿ 2 ಅಂಕೆ ಹೆಚ್ಚಳವನ್ನ ಕಂಡುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಮಾತ್ರ ಸ್ಟ್ರೈಕ್ ಭಾಗದಲ್ಲಿ
ಬಾಬು ಅವರನ್ನ ಕಾಡ್ತಾ ಇದ್ದಾವೆ. ಡಾಲ್ ಸೈಕ್ ವಿಭಾಗದಲ್ಲಿ ವಿನು ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ಬಳಿ ಓಟಗಳನ್ನ ಕದಿಯುವಂತ ಯತ್ನ, ತನ್ ಮೂಲಕ ಅವಳಿ ಓಟದ ಸೇರ್ಪಡೆಯನ್ನ ಕಾಡ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಪಾಯಿಂಟ್ ವಿಭಾಗದಲ್ಲಿ ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಒಂದೋಟದ ಸೇರ್ಪಡೆ, ಓವರ್ ಮುಕ್ತಾಯ. 3 ಓವರ್ ಅಂತ್ಯದಲ್ಲಿ ತಂಡದ ಮೊತ್ತ 21. ಆರಂಭಿಕ 18 ಎಸೆತಗಳ ಮುಂದೆ 21 ಓಟವನ್ನ ಕಲೆ ಹಾಕಿದೆ ಎಂಎಸ್ಸಿಸಿ ತಂಡ. ಉಳಿದಿರ್ತಕ್ಕಂಥ 18 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನ ಕಲೆ ಹಾಕ್ತದೆ ಅಂತ ಕಾದ್ ನೋಡ್ಬೇಕಾಗ್ತದೆ. ಭಾರತೀಯ ಎಸೆಗಾರಿಕೆ ವಿಭಾಗದಲ್ಲಿ ದೀಪು ತನ್ನ ಕೂಟದ ದ್ವಿತೀಯ ಓವರ್ನ ಮೊದಲ ಎಸೆತಕ್ಕಾಗಿ ಆತ ಬೀಸುವ ಪ್ರಯತ್ನ, ಕೋಟಾಟಾಗುವ ಸಾಧ್ಯತೆ, ಮತ್ತೊಂದು ಹುದ್ದಾರಿ ಆಘಾತವನ್ನ ಕಾಡ್ತಾ ಇದ್ದಾವೆ. ವಿನು ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಆರಂಭಿಕ ದಾಂಡಿಗನಾಗಿ ಅಂಕಣದ ಒಳ ಪ್ರವೇಶವನ್ನ ಕಂಡಿರ್ತಕ್ಕಂಥ ವಿನು ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಬಾಲ ನಾರ್ತ್ ಸೈಡ್ ವಿಭಾಗವನ್ನ ಕಟ್ಕೊಳ್ತಾ ಇದ್ದಾನೆ. ಸಾಯ್ಕ್ ವಿಭಾಗದಲ್ಲಿ ಬಾಬು, ನಾರ್ತ್ ಸೈಡ್ ವಿಭಾಗದಲ್ಲಿ ಬಾಲ. ಎಸೆಗಾರಿಕೆ ವಿಭಾಗದಲ್ಲಿ ದೀಪು ತನ್ನ ಕೂಟದ ದ್ವಿತೀಯ ಎಸೆತಕ್ಕಾಗಿ. ಮತ್ತೆ ಬೀಸುವ ಪ್ರಯತ್ನ, ಚೆಂಡು ನೇರವಾಗಿ ಗೂಟ ರಕ್ಷಕನ ಸುಂದರ ಶೈಲಿಯ ಬೊಗಸೆ ಒಳಭಾಗದಲ್ಲಿ ಚೆಂಡಿಗೆ ಸ್ವಲ್ಪ ಮಟ್ಟಿನ ನೆಗೆತವನ್ನ ನೀಡಬಲ್ಲಂತ ಎಸೆಗಾರ. ಮತ್ತೆ ಉತ್ತಮವಾಗಿರ್ತಕ್ಕಂಥ ಹೊಡೆತ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ, ದಾಂಡಿಗೂ ಚೆಂಡಿಗೂ ಯಾವುದೇ ಸಂಪರ್ಕತೆಯನ್ನ ಕಂಡುಕೊಳ್ತಾ ಇಲ್ಲ. ಅರ್ಥಾತ್ ಚುಕ್ಕಿ ಆಗಿರ್ತಕ್ಕಂಥ ಎಸೆತ, ಒಂದೋಟದ ಸೇರ್ಪಡೆ. ಮತ್ತೆ ಬೀಸುವ ಪ್ರಯತ್ನ, ಮತ್ತೊಂದು ವಿಕೆಟ್ ನ ಪತನವಾಗ್ತಾ ಇದೆ. ಶಿವು ಕ್ಷಮಿಸಿ, ಬಾಬು ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಚರಣ್ ಅಂಕಣದ ಒಳ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾನೆ. ಹಾಗೆ ನ್ಯಾಶ್ ತಂಡ ಆದಷ್ಟು ಬೇಗ ತಮ್ಮ ಉಪಸ್ಥಿತಿಯನ್ನು ಕಂಡುಕೊಳ್ಬೇಕು. ಇಲ್ಲಿ ತಮ್ಮ ತಂಡದ ಯಾದಿಯನ್ನು ತಿಳಿಸಬೇಕಾಗ್ತದೆ. ನ್ಯಾಶ್ ಬೆಂಗಳೂರು ಇವರಿಗೆ ಕೊನೆ ಸುತ್ತಿನ ಕರೆಯನ್ನ ನೀಡ್ತಾ ಇದ್ದಾವೆ. ಆದಷ್ಟು ಬೇಗ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ.
ಅಂತ್ಯದಲ್ಲಿ ತಂಡದ ಮೊತ್ತ 24 ಎಸ್ತುಗಳ ಮುಂದೆ 24 ಓಟವನ್ನ ಕಲೆ ಹಾಕಿದ. ಉಳಿದಿರ್ತಕ್ಕಂತ 12 ಎಸ್ತುಗಳ ಮುಂದೆ ಅದೆಷ್ಟು ಓಟವನ್ನ ಕಲೆ ಹಾಕ್ತದಂತ ಕಾದ್ ನೋಡ್ಬೇಕಾಗ್ತದೆ. ಮತ್ತೆ ಎಸ್ತುಗಾರಿಕೆ ವಿಭಾಗದಲ್ಲಿ ಇನ್ನೋರ್ವ ಎಸ್ತುಗಾರನ ಪರಿಚಯಿಸ್ತಾ ಇದ್ದಾವೆ. ಚೇತನ್ ಮತ್ತೆ ಉತ್ತಮವಾಗಿರ್ತಕ್ಕಂಥ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೆ ತನ್ನ ಕೂಟದ ದ್ವಿತೀಯ ಹಸ್ತಕ್ಕಾಗಿ ಚೇತನ್ ನಿರ್ಣಾಯಕರನ್ನ ಬಳಸಿಕೊಂಡು ಮತ್ತೆ ಅಭಿರುಚಿನ ಹೊಡೆತ ಕೋಟೆಟಾಗುವ ಸಾಧ್ಯತೆ. ಬಾಲ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಮತ್ತೊಂದು ಉತ್ತರಿ ಆಘಾತವನ್ನ ಕಂಡುಕೊಳ್ತಾ ಇದೆ. ಬಾಲ ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ರೇವಂತ್. ಉತ್ತಮವಾಗಿರ್ತಕ್ಕಂಥ ಎಸೆತ ಒಂದು ಓಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ತಟ್ಟಿ ಮುಟ್ಟಿ ಒಂದು ಓಟವನ್ನ ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಂಕೆ ಹೆಚ್ಚಳವನ್ನ ಕಂಡುಕೊಳ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಎರಡು ಓಟದ ಸೇರ್ಪಡೆ. ಇಲ್ಲಿ ವೀಕ್ಷಕ ವಿವರಣೆಯ ಕೊಠಡಿಯ ಹಿಂಭಾಗದಲ್ಲಿರ್ತಕ್ಕಂಥ ಕ್ರೀಡಾಭಿಮಾನಿಗಳು ಶಾಂತ ಚಿತ್ತರಾಗಿ ಕುಳಿತುಕೊಂಡು ಮ್ಯಾಚ್ ಅನ್ನು ವೀಕ್ಷಿಸಬೇಕಾಗ್ತದೆ. ನೇರ ಚಿತ್ರಣ ನಡೀತಾ ಇದೆ. ದಯವಿಟ್ಟು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಮತ್ತೆ ಔಟ್ ಆಗುವ ಸಾಧ್ಯತೆ. ಮತ್ತೊಂದು ವಿಕೆಟ್ ನ ಪತನ. ರಿವಾಂತ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಸುನಿಲ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿನ ಮಂದಗತಿ ಆಟಕ್ಕೆ ಆಟಗಾರರು ಅಣಿಯಾಗ್ತಾ ಇದ್ದಾರೆ. ನ್ಯಾಶ್ ತಂಡದ ಆಟಗಾರರಿಗೆ ಕೊನೆಯ ಸುತ್ತಿನ ಕರೆಯನ್ನ ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ತಮ್ಮ ತಂಡವನ್ನ ಇಲ್ಲಿ ಪ್ರಕಟಿಸಬೇಕಾಗ್ತದೆ. ಸಂಘಟನೆಗಾರರು ನಿಮಗಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ತಮ್ಮ ತಂಡದ ಯಾದಿಯನ್ನ ಇಲ್ಲಿ ತಿಳಿಸಬೇಕು. ನ್ಯಾಶ್ ಬೆಂಗಳೂರು ತಂಡದ ಆಟಗಾರರು ಕೊನೆಯ ಹಸ್ತದಲ್ಲೂ ಕೂಡ ಭರ್ಜರಿ ಸಿಕ್ಸರ್ ನ ಸಿಡಿಸಿದ್ರು. 6 ಓಟದ ಸೇರ್ಪಡೆ. ಓವರ್ ಮುಕ್ತಾಯ. 5 ಓವರ್ ಅಂತ್ಯದಲ್ಲಿ ತಂಡದ ಮೊತ್ತ 34. ಮೊದಲ ಇನ್ನಿಂಗ್ಸ್ ನ ಕೊನೆಯ 6 ಎಸೆತಗಳು ಬಾಕಿ ಇರ್ತದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಹೀಂ ವೀರುಸಿನ ಹೊಡೆತ. ಮತ್ತೊಂದು ವಿಕೆಟ್ ನ ಪತನವಾಗ್ತಾ ಇದೆ. ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಸುಂದರ ಶೈಲಿಯ ಬಾಕ್ಸ್ಯ ಒಳಭಾಗದಲ್ಲಿ
ಶರಣ್ ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ವಿಜಯ್. ನಾಸೆಕ್ ವಿಭಾಗವನ್ನು ಕಟ್ಕೊಳ್ತಾ ಇದ್ದಾನೆ. ಬೇರೋಸಿನ ಹೊಡೆತ ಚೆಂಡು ಸೀಮಾ ರೇಖೆ ಹೊರಭಾಗಕ್ಕೆ 4 ಕೂಟದ ಸೇರ್ಪಡೆ. ಬೌಂಡರಿಯ ದಾಖಲಾತಿಯನ್ನು ಕಾಡ್ತಾ ಇದ್ದಾವೆ. 4 ಕೂಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ ತಟ್ಟಿ ಮುಟ್ಟಿ ಒಂದು ಓಟವನ್ನ ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ರ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಅಂಕೆ ಹೆಚ್ಚಳವನ್ನ ಕಂಡುಕೊಳ್ತಾ ಇದೆ. ಗಾಡ್ಸ್ ಅಂಡ್ ಗ್ಲೋರಿ ಅವರ ಆಶ್ರಯದಲ್ಲಿ ಎಚ್ ಮಂಜುನಾಥ್ ಅವರ ಸಾರಥ್ಯದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪಂದ್ಯಕೂಟ ದ್ವಿತೀಯ ದಿನದಲ್ಲಿ ಪಾದಾರ್ಪಣೆಯನ್ನು ಗೈತಾ ಇದೆ. ಇವತ್ತಿನ ದಿನ ಈ ಒಂದು ಪಂದ್ಯಕೂಟ ಭವ್ಯ ಸಮಾರಂಭದೊಂದಿಗೆ ಅಂತ್ಯವನ್ನ ಕಾಡ್ತದ. ಈ ನಿಟ್ಟಿನಲ್ಲಿ ಮತ್ತೊಂದು ವಿಕೆಟ್ ನ ಪತನವಾಗ್ತಾ ಇದೆ. ವಿಜಯ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ರಘು ನಾನ್ ಸೈಕ್ ವಿಭಾಗವನ್ನು ಕಟ್ಕೊಳ್ತಾ ಇದ್ದಾನೆ. ಸಾಯ್ಕ್ ಭಾಗದಲ್ಲಿ ಸುನಿಲ್, ಉತ್ತಮವಾಗಿರ್ತಕ್ಕಂಥ ಎಸೆತ ಒಂದೋಟದ ಅವಳಿ ಓಟಗಳನ್ನ ಕದಿಯುವ ಯತ್ನ, ಡಾಟ್ ಔಟ್ ಎನ್ನುವಂತಹ ತೀರ್ಮಾನ, 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ಕೊಳ್ತಾ ಇದೆ. ಕೊನೆ ಹಸ್ತವಾಗಿರ್ತದ ಮೊದಲ ಇನ್ನಿಂಗ್ಸ್ ನ ಕೊನೆ ಹಸ್ತ. ಮತ್ತೆ ಬೀಸುವ ಪ್ರಯತ್ನ, ಯಾವುದೇ ಓಟಗಳು ಬರ್ತಾ ಇಲ್ಲ. ಅರ್ಥಾತ್ ಓವರ್ ನ ಮುಕ್ತಾಯ. 6 ಅಂತ್ಯದಲ್ಲಿ ತಂಡದ ಮೊತ್ತ 41. ಎದುರಾಳಿ ತಂಡದ ಆಟಗಾರರಿಗೆ 42ರ ಗುರಿಯನ್ನು ನೀಡ್ತಾ ಇದೆ. ಎಂಎಸ್ಸಿಸಿ ತಂಡ ಅದಾವ ರೀತಿ ಡೈನಾಮಿಕ್ಸ್ ಕಿಂಗ್ಸ್ ತಂಡದ ಆಟಗಾರರು 36 ಎಸೆತಗಳ ಮುಂದೆ 42ರ ಗುರಿಯನ್ನ ಕಾಣ್ತದೆ ಅಂತ ಕಾದ್ ನೋಡ್ಬೇಕು. ಹಲೋ ಹಲೋ ಅದೇ ರೀತಿ ಆದಷ್ಟು ಬೇಗ ಡೈನಾಮಿಕ್ ಕಿಂಗ್ಸ್ ತಂಡದ ಆಟಗಾರರು, ಆರಂಭಿಕ ದಾಂಡಿಗರು ಅಂಕಣದ ಒಳ ಪ್ರವೇಶವನ್ನ ಕಟ್ಕೋಬೇಕು. ಎಂಎಸ್ಸಿಸಿ ತಂಡದ ಆಟಗಾರರು ಕ್ಷೇತ್ರ ಶಿಕ್ಷಣದಲ್ಲಿ ತೊಡಗಿಕೊಳ್ಬೇಕು. ನಿರ್ಣಾಯಕರ ಗಮನಕ್ಕೆ ಆದಷ್ಟು ಬೇಗ ಈ ಒಂದು ಪಂದ್ಯಕೂಟವನ್ನು ನಡೆಸಿಕೊಳ್ಬೇಕಾಗ್ತದೆ. ಇನ್ನು ಕೂಡ ಸಾಕಷ್ಟು ಪಂದ್ಯಾಟಗಳು ಈ ಒಂದು ಮೈದಾನದಲ್ಲಿ ನಡಿಬೇಕಾಗ್ತದೆ. ತದನಂತರ ಭವ್ಯ ವೇದಿಕೆಯಲ್ಲಿ ಸಮಾರಂಭದ ಕಾರ್ಯಕ್ರಮ ಕೂಡ ಇರ್ತದೆ.
ಇದನ್ನ ಮನಗಂಡು ಎಲ್ಲ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗ್ತದೆ. ಹಾಗೆ ಡೈನಾಮಿಕ್ ಕಿಂಗ್ಸ್ ತಂಡದ ಆಟಗಾರರು ಆರಂಭಿಕ ದಾಂಡಿಗರು ಅಂಕಣದ ಒಳ ಪ್ರವೇಶವನ್ನು ಕಂಡುಕೋಬೇಕು. ದಾಸ್ ಹಾಗೂ ಬಾಸ್ ಆರಂಭಿಕ ದಾಂಡಿಗರಾಗಿ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಹಲೋ ಆದಷ್ಟು ಬೇಗ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡಬೇಕು. ಆರಂಭಿಕ ದಾಂಡಿಗರಾಗಿ ದಾಸ್ ಹಾಗೂ ಮಾಸ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಸಾಯ್ಗ ಭಾಗದಲ್ಲಿ ದಾಸ್, ನಾಲ್ಕು ಭಾಗದಲ್ಲಿ ಮಾಸ್. ಎತ್ತಗಾರಿಕೆ ಭಾಗದಲ್ಲಿ ಸ್ವಸ್ತಿಕ್. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಕಾಟೌಟ್ ಆಗುವ ಸಾಧ್ಯತೆ. ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಮಾತ್ರ 4 ಓಟದ ಸೇರ್ಪಡೆ. ಮೊದಲ ಬೌಂಡರಿ ದಾಖಲಾಗ್ತಾ ಇದೆ. ದಾಸ್ ಅವರ ದಾಂಡಿನ ಮುಖೇನ ಮೊದಲ ಬೌಂಡರಿ ದಾಖಲಾಗ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲೂ ಕೂಡ 4 ಅಂಕೆ ಹೆಚ್ಚಳವನ್ನ ಕಂಡುಕೊಳ್ತಾ ಇದೆ. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ಸ್ವಸ್ತಿಕ್ ತನ್ನ ಕೂಟದ 3ನೇ ಹಸ್ತಕ್ಕಾಗಿ ಉತ್ತಮವಾಗಿರ್ತಕ್ಕಂಥ ಎಸೆತ. ಚೆಂಡು ನೇರವಾಗಿ ಎಸ್ತಗಾರನ ಸುಂದರ ಶೈಲಿಯ ಬೊಕ್ಸಿಯ ಒಳಭಾಗದಲ್ಲಿ. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ಸ್ವಸ್ತಿಕ್ ಆತ ಬೀಸುವ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಮಾತ್ರ 4 ಓಟದ ಸೇರ್ಪಡೆ. ಸತತ ಅವಳಿ ಬೌಂಡರಿಯನ್ನು ಸಿಡಿಸಿದ್ರು. ಆರಂಭಿಕ ದಾಂಡಿಗರಾಗಿ ಅಂಕಣದ ಒಳ ಪ್ರವೇಶವನ್ನು ಕಂಡಿರ್ತಕ್ಕಂಥ ದಾಸ್ ತನ್ನೋರ್ವ ಶ್ರೇಷ್ಠ ಮಟ್ಟದ ದಾಂಡಿಗ ಅನ್ನೋದನ್ನ ಈ ಒಂದು ಮೈದಾನದಲ್ಲಿ ನಿರೂಪಿಸ್ತಾ ಇದ್ದಾನೆ. ಸತತ ಅವಳಿ ಬೌಂಡರಿಯನ್ನು ತನ್ನದಾಗಿಸಿಕೊಂಡಿದ್ದಾನೆ.
ಮತ್ತೆ ರಿವರ್ಸ್ ಮಾಡುವ ಪ್ರಯತ್ನ. ಚೆಂಡು ಸೀಮಾ ರೇಖೆ ಹೊರಭಾಗಕ್ಕೆ ಸತತ 3 ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾನೆ. ಕೊನೆ ಹಸ್ತ ಬಾಕಿ ಇರ್ತದೆ. ಮೊದಲ ಓವರ್ನ ಕೊನೆ ಹಸ್ತ. ದೊಡ್ಡದು ಮತ್ತೆ ಬೌಂಡರಿಯ ದಾಖಲಾಗ್ತಾ ಇದೆ. ಸತತ 4 ಬೌಂಡರಿಗಳು ಆರಂಭಿಕ ಹಂತದಲ್ಲಿ ಕಂಡು ಬಂದ್ರ ಓವರ್ನ ಮುಕ್ತಾಯ. 1 ಓವರ್ನ ಮುಕ್ತಾಯದಲ್ಲಿ ದಳದ ಮೊತ್ತ 16. ಮತ್ತೆ 2ನೇ ಓವರ್ನ ಎಸ್ತುಗಾರಿಕೆ ಭಾಗದಲ್ಲಿ ಇನ್ನೋರ್ವ ಎಸ್ತುಗಾರನ ಪರಿಚಯಿಸ್ತಾ ಇದ್ದಾವೆ. ಕಾರ್ತಿಕ್ ದ್ವಿತೀಯ ಓವರ್ನ ಮೊದಲ ಎಸ್ತುಗಾರಿಕೆ ಭಾಗದಲ್ಲಿ. ಎದುರಿಸಿ ಆಡುವಂತ ಆಟಗಾರ ಮಾಸ್ ಸಾಯ್ಗೋ ಭಾಗದಲ್ಲಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೆ ಎಸ್ತುಗಾರಿಕೆ ಭಾಗದಲ್ಲಿ ಕಾರ್ತಿಕ್ ಬೀರುಸಿನ ಹೊಡೆತ. ಚೆಂಡು ಸೀಮಾ ರೇಖೆ ಹೊರಭಾಗಕ್ಕೆ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ದಾಸ್ ದಾಂಡಿನ ಮುಖೇನ 6 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ. ಕ್ಲೀನ್ ಬೋಲ್ಡ್. ನೇರವಾಗಿ ಬಂದಂತ ಚೆಂಡು ಕೂಟಕ್ಕೆ ಮುತ್ತಿಕ್ತಾ ಇದೆ. ಅರ್ಥಾತ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾನೆ. ಮೊದಲ ವಿಕೆಟ್ ನ ಪತನವಾಗ್ತಾ ಇದೆ. ಆರಂಭಿಕ ಜೋಡಿ ದಾಸ್ ಹಾಗೂ ಮಾಸ್ ಅಂಕಣದ ಒಳ ಪ್ರವೇಶವನ್ನ ಕಂಡ್ರು. ಬಿರುಸಿನ ದಾಂಡಿಗತ್ವವನ್ನು ನೀಡಿದ್ರು. ದಾಸ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಸುಜಿತ್ ಸ್ಟ್ರೈಕ್ ಭಾಗವನ್ನು ಕಟ್ಕೊಳ್ತಾ ಇದ್ದಾನೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಉತ್ತಮವಾಗಿರ್ತಕ್ಕಂಥ ಎಸೆತ. ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿನ ಮಂದಗತಿ ಆಟಕ್ಕೆ ಇರುವ ದಾಂಡಿಗರು ಅಣಿಯಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎದುರಾಳಿ ದಾಂಡಿಗರ ಮೇಲೆ ಹಿಡಿತವನ್ನ ಸಾಧಿಸಬಲ್ಲಂತ ಎಸ್ತುಗಾರ ಕಾರ್ತಿಕ್. ಉತ್ತಮವಾಗಿರ್ತಕ್ಕಂಥ ಎಸೆತ. ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಓವರ್ ಮುಕ್ತಾಯ. 2 ಓವರ್ನ ಅಂತ್ಯದಲ್ಲಿ ದಳದ ಮೊತ್ತ 24. ಆರಂಭಿಕ 12 ಎಸೆತಗಳಲ್ಲಿ ತಂಡದ ಮೊತ್ತ 24.
24 ಎಸ್ತುಗಳ ಮುಂದೆ 18ರ ಗುರಿ. ಉತ್ತಮವಾಗಿರ್ತಕ್ಕಂಥ ಹೊಡೆತ ಒಂದೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ. ಮತ್ತೆ ಹಸ್ತಗಾರಿಕೆ ಭಾಗದಲ್ಲಿ ಸ್ವಸ್ತಿಕ್ ತನ್ನ ಕೂಟದ ದ್ವಿತೀಯ ಹಸ್ತಕ್ಕಾಗಿ. ಮತ್ತೆ ಹಸ್ತಗಾರಿಕೆ ಭಾಗದಲ್ಲಿ ಸ್ವಸ್ತಿಕ್ ಉತ್ತಮವಾಗಿರ್ತಕ್ಕಂಥ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಒಂಟಿ ಓಟದ ಸೇರ್ಪಡೆ. ಬೀರುಸಿನ ಹೊಡೆತ ಕೋಟೆಟ್ ಆಗುವ ಸಾಧ್ಯತೆ. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಸುಜಿತ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅವರ ತೆರವು ಸ್ಥಾನಕ್ಕಾಗಿ ಇನ್ನೋರ್ವ ಆಟಗಾರ ಮನ್ಸೂರ್ ಅಂಕಣದ ಒಳ ಪ್ರವೇಶವನ್ನು ಕಟ್ಕೊಳ್ತಾ ಇದ್ದಾನೆ. ಮಾಸ್ ಹಾಗೂ ಮನ್ಸೂರ್ ಇರುವ ಜೋಡಿ ಪಂದ್ಯದ ಸ್ಥಿತಿಗತಿಯನ್ನ ಬದಲಿಸ್ತದ ಅಂತ ಕಾದ್ ನೋಡ್ಬೇಕಾಗ್ತದೆ. ಹಾಗೆ ನಾಣ್ಯ ಚುಮ್ಮಿಕೆಯ ಮುಖಭಾಗವನ್ನು ಕಂಡಿರ್ತಕ್ಕಂಥ ನ್ಯಾಶ್ ಬೆಂಗಳೂರು ತಂಡ ತಮ್ಮ ನಿಲುವನ್ನು ಆದಷ್ಟು ಬೇಗ ತಿಳಿಸಬೇಕು, ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗ್ತದೆ. ನಾಣ್ಯದ ಅದೃಷ್ಟದ ಮುಖಭಾಗವನ್ನು ಕಂಡಿರ್ತಕ್ಕಂಥ ನ್ಯಾಶ್ ಬೆಂಗಳೂರು ತಂಡ ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕು. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದೆ. ಎದುರಾಳಿ ತಂಡ ಜೈ ಕರ್ನಾಟಕಕ್ಕೆ ದಾಂಡುಗಾರಿಕೆಯನ್ನು ಬಿಟ್ಕೊಳ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಎಸೆತ. ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ನೀಡಿದ್ರು ಸಹ ಆ ಒಂದು ಚೆಂಡು ಸೀಮಾ ರೇಖೆ ಹೊರಭಾಗಕ್ಕೆ ಮಾತ ಸಿಕ್ಸರ್ ದಾಖಲಾತಿಯನ್ನ ಕಾಣ್ತಾ ಇದೆ. ಆ ರೋಡದ ಸೇರ್ಪಡೆ ಬೀರುಸಿನ ದಾಂಡಿಗ ಮುನ್ಸೂರ್ ಅವರ ದಾಂಡಿನ ಮುಖೇನ ತಡೆದ ಮೊತ್ತ 43, ಕ್ಷಮಿಸಿ 33.
ತಂಡದ ಮೊತ್ತ 33. ಮಧ್ಯಸ್ಥಗಾರಿಕೆ ವಿಭಾಗದಲ್ಲಿ ಸುನಿಲ್ ಅವರ ಪರಿಚಯಿಸ್ತಾ ಇದ್ದಾವೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅವಳಿ ಓಟದ ಸಾಧ್ಯತೆ, ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಕ್ಷೇತ್ರ ರಕ್ಷಕನ ವೈಫಲ್ಯ, 4 ಓಟದ ಸೇರ್ಪಡೆ. ಉತ್ತಮವಾಗಿರ್ತಕ್ಕಂಥ ಹೊಡೆತ, ಅವಳಿ ಓಟಗಳನ್ನ ಕ್ಷಿಪ್ರಗತಿಯಲ್ಲಿ ಪೂರೈಸ್ತಾ ಇದ್ದಾರೆ. 2 ಓಟದ ಸೇರ್ಪಡೆ. ಮಧ್ಯಸ್ಥಗಾರಿಕೆ ಭಾಗದಲ್ಲಿ ಸುನಿಲ್ ಬೀಸುವ ಯತ್ನ, ಯಾವುದೇ ಓಟಗಳಿಗೆ ಅವಕಾಶಗಳು ಕಂಡು ಬರ್ತಾ ಇಲ್ಲ. ಅರ್ಥ ಚುಕ್ಕಿಯಾಗಿರ್ತಕ್ಕಂಥ ಎಸೆತ, ತಂಡದ ಮೊತ್ತ 39. 3 ಓಟದ ಅವಶ್ಯಕತೆ ಗೆಲುವಿಗಾಗಿ. ಮತ್ತೊಂದು ಓಟದ ಸೇರ್ಪಡೆ. ತಂಡದ ಮೊತ್ತ 40. 2 ಓಟದ ಅವಶ್ಯಕತೆ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಲು. ಡೈನಾಮಿಕ್ ಕಿಂಗ್ಸ್ ಮಡಿವಾಳ ಉತ್ತಮವಾಗಿರ್ತಕ್ಕಂಥ ಎಸೆತ, ಚೆಂಡು ನೇರವಾಗಿ ಗೂಟ ರಕ್ಷಕರ ಸುಂದರ ಶೈಲಿಯ ಬಾಕ್ಸ್ ಒಳಭಾಗದಲ್ಲಿ ಕೊನೆ ಹಸ್ತವಾಗಿರ್ತದೆ. ಉತ್ತಮವಾಗಿರ್ತಕ್ಕಂಥ ಓವರ್ನ ಮುಕ್ತಾಯ. ನಾಲ್ಕು ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 40. 12 ಎಸೆತ, 2 ಓಟದ ಅವಶ್ಯಕತೆ. 12 ಎಸೆತಗಳ ಮುಂದೆ 2 ಓಟದ ಗುರಿಯನ್ನ ಕಾಣಬೇಕಾಗ್ತದ. ಉತ್ತಮವಾಗಿರ್ತಕ್ಕಂಥ ಎಸೆತ, 11 ಎಸೆತ, 2ರ ಗುರಿ. ಎಸೆತಗಾರಿಕೆ ವಿಭಾಗದಲ್ಲಿ ಕೆಂಪಣ್ಣ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ 4 ಓಟದ ಸೇರ್ಪಡೆ. ತಂಡ ವಿಜಯಶಾಲಿ ಆಗ್ತದೆ, ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೋಗ್ತಾ ಇದೆ. ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ ಇರುವ ತಂಡದ ಆಟಗಾರರಿಗೂ. ಮುಂದಿನ ಪಂದ್ಯಾಟ ಬಾಲಿಷ್ಠ ಕಾದಾಟ ನ್ಯಾಶ್ ಬೆಂಗಳೂರು ಹಾಗೂ ಜೈ ಕರ್ನಾಟಕಗಳ ನಡುವೆ ಮುಂದಿನ ಹಣಾಹಣಿ ನಡೀಲಿಕ್ಕಿದೆ. ಮುಂದಿನ ವೀಕ್ಷಕ ವಿವರಣೆಯಲ್ಲಿ ಸ್ವಲ್ಪ ಬದಲಾವಣೆ. ನಮ್ಮ ಮಿತ್ರರಾಗಿರ್ತಕ್ಕಂಥ ಜೂಲಿಯಾವನ್ನ ಪರಿಚಯಿಸ್ತಾ ಇದ್ದಾವೆ.